ಈ ಸಬ್ಸ್ಟೇಷನ್ ನಾವು CIG ನಾರ್ಮ್ಸ್ ಪ್ರಕಾರ ನಾವು ಇದನ್ನ ಮೇಂಟೆನೆನ್ಸ್ ಮಾಡ್ತೀವಿ ಪ್ರತಿ ವರ್ಷ. ಇದರಲ್ಲಿ ರಿಲೇಗಳು, ಇದ್ರದ್ದು ಸೇಫ್ಟಿ ಏನೇನಿದೆಯೋ ಅದಕ್ಕೆ ಸೇಫ್ಟಿ, ಟ್ರಾನ್ಸ್ಫಾರ್ಮರ್ಗೆ ಮತ್ತೆ ಬ್ರೇಕರ್ಸ್ಗೆ, ಫೀಡರ್ಸ್ಗೆ, ಇದಕ್ಕೆಲ್ಲ ಬ್ರೇಕರ್ ಎಲ್ಲದಕ್ಕೂ ನಾವು ಕ್ಯಾಲಿಬ್ರೇಷನ್ ಮಾಡಿ ನಾವು ಸರ್ಟಿಫಿಕೇಟ್ ಅಥರೈಸ್ಡ್ ಇವ್ರ ಡೀಲರ್ ಇಂದ ತಗೊಂಡು ಇಟ್ಕೊಂಡಿರ್ತೀವಿ. ಕಾಮಗಾರಿ ಕೆಲಸ ನಡೆಯುತ್ತಿದೆ ಎಂಬ ನಾಮಫಲಕವನ್ನು ಪ್ಯಾನೆಲ್ ಬೋರ್ಡ್ನಲ್ಲಿ ಪ್ರದರ್ಶಿಸಿದ ನಂತರ ಕಾಮಗಾರಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ವಿದ್ಯುತ್ ಮಂಡಲಗಳು ನಿರ್ಜೀವವಾಗಿದೆ ಎಂದು ಖಾತ್ರಿಪಡಿಸಿಕೊಳ್ಳುವವರೆಗೆ ಎಲ್ಲಾ ಮಂಡಲಗಳು ಚೇತನದಲ್ಲಿವೆ ಎಂದು ಪರಿಗಣಿಸಬೇಕು. ವಿದ್ಯುತ್ ಚೇತನವಿರುವ ಪ್ಯಾನೆಲ್ ಅಥವಾ ಮಂಡಲದಲ್ಲಿ ಕೆಲಸ ನಿರ್ವಹಿಸುವ ಮುಂಚಿತವಾಗಿ ಅದನ್ನು ನಿಶ್ಚೇತನಗೊಳಿಸಿದ ನಂತರ ಸೂಕ್ತ ಸಾಮರ್ಥ್ಯದ ರಬ್ಬರ್ ಕೈಚೀಲ, ಬೂಟುಗಳನ್ನು ಧರಿಸಿಕೊಂಡು ನಿರೋಧಕ ಕವಚವಿರುವ ಸಲಕರಣೆಗಳನ್ನು ಬಳಸಿ ಕೆಲಸ ನಿರ್ವಹಿಸಬೇಕು. ನಿಯಮಿತವಾಗಿ ವಿದ್ಯುತ್ ಸ್ಥಾವರಗಳನ್ನು ಪರಿಶೀಲನೆಗೆ ಒಳಪಡಿಸಿ ಸುಸ್ಥಿತಿಯಲ್ಲಿ ನಿರ್ವಹಿಸುವಂತೆ ನೋಡಿಕೊಳ್ಳಬೇಕು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಆಫೀಸ್ ಇಂದ ಒಂದು ಅಬ್ಸರ್ವೇಷನ್ ಲೆಟರ್ ಕಳಿಸಿದ್ದಾರೆ. ಅವರು ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲಾ ವಿದ್ಯುತ್ ಉಪಕರಣಗಳನ್ನು ಕ್ಯಾಲಿಬ್ರೇಷನ್ ಮತ್ತೆ ಮೇಂಟೆನೆನ್ಸ್ ಮಾಡಿ ಅವರಿಗೆ ಒಂದು ರಿಪೋರ್ಟ್ ಕೊಡಬೇಕಾಗಿದೆ. ಪ್ರತಿ ವಾರ್ಷಿಕದಂತೆ ಮೇಂಟೆನೆನ್ಸ್ ಕಾರ್ಯವನ್ನು ನಾವು ಮಾಡ್ತಾ ಇರಬೇಕು. ಅದು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಯಾವುದೇ ರೀತಿಯ ವಿದ್ಯುತ್ ಅಪಾಯಗಳು ಸಂಭವಿಸೋದಿಲ್ಲ. ಪ್ರತಿ ವರ್ಷ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಅದರದ್ದು ಮೈಕ್ರೋ ರಿಲೇ ಇರೋದ್ರಿಂದ ಅದರದ್ದು ಪ್ರೊಟೆಕ್ಷನ್ ಡಿವೈಸಸ್ ವರ್ಕ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗುತ್ತದೆ. ಅಕಸ್ಮಾತ್ ಅದನ್ನು ನಾವು ಕ್ಯಾಲಿಬ್ರೇಷನ್ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ನಮಗೆ ಅದು ಗೊತ್ತಾಗೋದಿಲ್ಲ. ಏನಾದರೂ ಫಾಲ್ಟ್ ಬಂದು ಯಾವುದೋ ಫಾಲ್ಟ್ ಬಂದು ಟ್ರಿಪ್ ಆಗೋದಿಲ್ಲ. ಸೊ ಪ್ರತಿ ವರ್ಷ ಮಾಡೋದ್ರಿಂದ ಏನಾಗುತ್ತೆ, ಇದು ಇಷ್ಟು ವ್ಯಾಲ್ಯೂಗೆ ಇಷ್ಟು ಟ್ರಿಪ್ ಆಗುತ್ತೆ ಅಂತ ಹೇಳಿ ಮೈಕ್ರೋ ರಿಲೇಯಲ್ಲಿ ಸೆಟ್ ಮಾಡಿರ್ತಾರೆ. ಅದನ್ನು ನಾವು ಏನಾಗುತ್ತೆ ಪ್ರತಿ ವರ್ಷ ಪರಿಶೀಲಿಸಿ ಅದನ್ನು ನಾವು ವಿದ್ಯುತ್ ಇಲಾಖೆಗೆ ನಾವು ಈ ಸರ್ಟಿಫಿಕೇಟ್ ಅನ್ನ ಯಾರು ಮಾಡಿದ್ರು, ಏನ್ ಮಾಡಿದ್ರು ಅಂತ ಹೇಳಿ ನಾವು ಕೊಡ್ಬೇಕಾಗುತ್ತೆ. ಅದನ್ನ ಎಷ್ಟಕ್ಕೆ ಮಾಡಿದ್ರು, ಯಾವಾಗ ಮಾಡಿದ್ರು ಅಂತ ಪ್ರತಿ ವರ್ಷ ಡ್ಯೂ ಡೇಟು ಯಾವ ಮಾಡಿದ್ರು ಅಂತೇಳಿ ನಾವು ಪರಿಶೀಲಿಸ್ತಾ ಇರಬೇಕು. ಡೀಸೆಲ್ ಜನರೇಟರ್ಸ್ 10 ಕಿಲೋವ್ಯಾಟ್ ಅಂಡ್ ಅಬೋ ಇನ್ಸ್ಟಾಲ್ ಮಾಡೋದು ಎಲ್ಲ ಕಸ್ಟಮರ್ಸು ವಿದ್ಯುತ್ ಪರಿಶೀಲನಾಲಯ ಇಲಾಖೆಯಿಂದ ಅನುಮತಿಯನ್ನು ಪಡೆಯಬೇಕಾಗುತ್ತದೆ. ಅದನ್ನು ಜನರೇಟರ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಪಾಲಿಸಬೇಕಾಗುತ್ತದೆ. ಸೇಫ್ಟಿ ಪ್ರಿಕಾಷನ್ಸ್ ಏನು ಪಾಲಿಸಬೇಕಂದ್ರೆ, ನೀವು ಚೇಂಜ್ ಓವರ್ ಸ್ವಿಚ್ ಅನ್ನ 4 ಪೋಲೇ ಯೂಸ್ ಮಾಡಬೇಕಾಗುತ್ತದೆ. ಯಾಕಂದ್ರೆ ರಿವರ್ಸ್ ಪವರ್ ಆಗಿ ನೀವು ಆಕ್ಸಿಡೆಂಟ್ ಆಗುವ ಸಂಭವ ಇರುತ್ತದೆ. ಮತ್ತು ಅರ್ಥಿಂಗ್ ಅನ್ನು ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತದೆ. 2 ನ್ಯೂಟ್ರಲ್ಗೆ 2 ಬಾಡಿಗೆ ಇನ್ಸ್ಟಾಲ್ ಮಾಡಬೇಕು. ಪ್ಲಸ್ ಅದನ್ನು ಪಿರಿಯಾಡಿಕಲ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಪರ್ಮಿಸಿಬಲ್ ಲಿಮಿಟ್ಸ್ಗೆ ಇಂತ ಹೊರಗಿದ್ರೆ ಅದನ್ನು ರೀಕಂಡೀಷನ್ ಮಾಡಿಸಬೇಕಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಬಳಕೆ ಅನ್ನೋದು ಗಣನೀಯವಾಗಿ ಇಂಡಸ್ಟ್ರಿ ಸೆಕ್ಟರ್ ಆಗುತ್ತೆ, ನೆಕ್ಸ್ಟ್ ವಾಣಿಜ್ಯ ಬಳಕೆಗಾಗುತ್ತೆ, ಗೃಹ ಬಳಕೆಗಾಗುತ್ತೆ. ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಿನ ಬಳಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಆಗುತ್ತೆ. ಅದು ಎಲ್ಲಿ ಅಂದ್ರೆ ಕೃಷಿ ನೀರಾವರಿ ಪಂಪ್ ಸೆಟ್ ಅಲ್ಲಿ. ಸೊ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸುರಕ್ಷತೆಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಮತ್ತು ಜಾಗೃತಿ ಮೂಡಿಸಬೇಕು. ಕೃಷಿ ನೀರಾವರಿ ಪಂಪ್ ಸೆಟ್ ಅನ್ನ ಅಳವಡಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳುವಾಗ ಏನೇನು ಕ್ರಮಗಳನ್ನ ಅಳವಡಿಸಬೇಕು. ಮೊದಲನೇದು, ಹತ್ತಿರದ ಒಂದು LT ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಂದ ವಿದ್ಯುತ್ ಸಂಪರ್ಕ ಪಡೆಯುವಾಗ ಓವರ್ ಹೆಡ್ ಸರ್ವಿಸ್ ಮೇನ್ ತಗೊಳ್ಳುವಾಗ ವಿದ್ಯುತ್ ವಾಹಕಗಳನ್ನ ರೀಲ್ ಇನ್ಸುಲೇಟರ್ಸ್, ಮೆಸೆಂಜರ್ ತಂತಿ ಮತ್ತೆ ಬ್ರೇಕ್ ಇನ್ಸುಲೇಟರ್ಗಳನ್ನ ಬಳಸಿ ಹಾಫ್ ಪೋಲ್ಗಳನ್ನ ಬಳಕೆ ಮಾಡಿಕೊಂಡು ವಿದ್ಯುತ್ ಸ್ಥಾವರದ ಬಳಿ ಟರ್ಮಿನೇಟ್ ಮಾಡಿ ಸುರಕ್ಷಿತವಾಗಿ ಅಳವಡಿಕೆ ಮಾಡ್ಕೋಬೇಕು. ನಿಯರೆಸ್ಟ್ LT ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಂದ UG ಕೇಬಲ್ ನ ಬಳಕೆ ಮಾಡಿಕೊಂಡು ವಿದ್ಯುತ್ ಸಂಪರ್ಕವನ್ನು ಬಳಕೆ ಮಾಡಿ ಸಂಬಂಧಪಟ್ಟಂಗೆ ಅದಕ್ಕೆ ವಿದ್ಯುತ್ ಸ್ಥಾವರದಲ್ಲಿ ಏನಾದ್ರು ಉಂಟಾಗತಕ್ಕಂತಹ ದುರಸ್ತಿ ಕಾರ್ಯ ಇರ್ಬೋದು, ಅಡಿಷನಲ್ ಮಾಡಿಫಿಕೇಶನ್ಸ್ ಇರ್ಬೋದು, ಇದನ್ನ ರೈತರೇ ನಿರ್ವಹಿಸದಲೆ ಮಾನ್ಯತೆ ಪಡೆದಿರ್ತಕ್ಕಂಥ ಗುತ್ತಿಗೆದಾರರಿಂದಲೇ ನಿರ್ವಹಿಸಬೇಕಾಗುತ್ತೆ. ಮಳೆಗಾಲ ಬರುತ್ತೆ, ಬೇಸಿಗೆಗಾಲ ಇರುತ್ತೆ, ಕೆಲವೊಂದ್ಸರಿ ಬೇರೆ ಬೇರೆ ಕಾಲಗಳಲ್ಲಿ ನೀವು ಮೋಟಾರ್ ಆನ್ ಮಾಡೋ ಸಮಯ ಹೋದಾಗ ಯಾವತ್ತೂ ಕೂಡ ಬರಿಗಾಲಲ್ಲಿ ನಿಂತು ವಿದ್ಯುತ್ ಸ್ಥಾವರದ ಪ್ಯಾನೆಲ್ಗಳನ್ನ ಮುಟ್ಟಬಾರದು. ಯಾಕೆ ಅಂದ್ರೆ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ನೀರಾವರಿ ಪಂಪ್ ಸೆಟ್ ನ ಲೋಹದ ಭಾಗದಲ್ಲಿ ವಿದ್ಯುತ್ ಹರಿತಿರುತ್ತೆ, ಅದನ್ನು ಕಣ್ಣಿಗೆ ಕಾಣಿಸಲ್ಲ. ಸೊ ಹಾಗಾಗಿ
ಬರಿಗಾಲ ನಿಂತು ವಿದ್ಯುತ್ ಸ್ಥಾವರ ಪ್ಯಾನೆಲ್ಗಳನ್ನ ಮುಟ್ಟದೇ ಬಾರದು. ಇದನ್ನ ರೈತರು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ನಿರ್ವಹಣೆ ಮಾಡಬೇಕಾಗುತ್ತೆ. ವಿದ್ಯುತ್ ಸರಬರಾಜುದಾರರ ಕೆಲಸಗಾರರ ವಿದ್ಯುತ್ ಸುರಕ್ಷತೆಯ 10 ತತ್ವಗಳು. ಇನ್ ಕೇಸ್ ಕರೆಂಟ್ ಹೋಯ್ತು, ಇಲ್ಲ ಜಂಪ್ ಕಟ್ ಆಯ್ತು, ಇಲ್ಲ ವೈರ್ ಸ್ನ್ಯಾಪ್ ಆಯ್ತು, ಇಲ್ಲ ಮರ ಲೈನ್ ಮೇಲೆ ಹಾಗೆ ಒಂದು ನಾನ್ ಫ್ಯಾಟಲ್ ಆಗ್ಲಿ ಆಗೋ ಒಂದು ಚಾನ್ಸಸ್ ಇದ್ದಾಗ ನಮ್ಗೆ ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಹಕರನ್ನ ನಾವು ನೆಚ್ಚಿಕೊಂಡಿರ್ತಕ್ಕಂಥ ಒಂದು ಗ್ರಾಹಕರು ಅಥವಾ ನಮ್ಮ ಸಿಬ್ಬಂದಿಯವರು ಇಮಿಡಿಯೇಟ್ ಆಗಿ ನಮ್ಗೆ ದೂರವಾಣಿ ಮುಖಾಂತರ ಹತ್ತಿರದ ಒಂದು ಬೆಸ್ಕಾಂ ಕಚೇರಿಗಾಗಲಿ ಅಥವಾ ನಮ್ಮ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ನಂಬರ್ಗಾಗಲಿ ಅಥವಾ 191 ನಮ್ಮ ಒಂದು ಹೆಡ್ ಆಫೀಸ್ ಅಲ್ಲಿ ದೂರವಾಣಿ ಸಂಭಾಷಣೆಯಿಂದ ಅಲ್ಲಿಂದ ನಮಗೆ ಒಂದು ದೂರವಾಣಿ ಪ್ರಕ್ರಿಯೆ ನಮಗೆ ತಲುಪಿದಾಗ ಅಥವಾ ನಮಗೆ ಮುಂಚಿತವಾಗಿಯೂ ಸಹ ತಲುಪಿದಾಗ ನಾವು ಎಚ್ಚರಗೊಂಡು ಇಮಿಡಿಯೇಟ್ ಆಗಿ ನಾವೊಂದು ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಯಾವ ಒಂದು ವಿದ್ಯುತ್ ಮಾರ್ಗ ಬರ್ತಾ ಇದೆ 11 kV ಅಥವಾ ಸೆಕೆಂಡ್ರಿನ ಒಂದು ಕನ್ಫರ್ಮ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ನಾವು ಆಪರೇಟರ್ಗೆ ಫೋನ್ ಮಾಡಿಬಿಟ್ಟು ದೂರವಾಣಿ ಮುಖಾಂತರ ಮೊದಲನೇದಾಗಿ ವಿದ್ಯುತ್ ಕಡಿತಗೊಳಿಸುತ್ತೇವೆ. ನಾವು ಬೆಳಗ್ಗೆ ಬಂದ ತಕ್ಷಣ ಕಚೇರಿಯಲ್ಲಿ ಮೊದಲನೇದಾಗಿ ಹಾಜರಾತಿಯನ್ನ ಪಡ್ಕೊಂಡು ಎಲ್ಲಾ ನೌಕರರ ಹಾಜರಾತಿಯನ್ನ ಪಡೆದ ನಂತರ ಅವರು ಸಮವಸ್ತ್ರವನ್ನ ಹಾಕಿದಾರ, ಸೇಫ್ಟಿ ಸಾಮಗ್ರಿಗಳನ್ನ ಹೊಂದಿದಾರ, ಈ ಸೇಫ್ಟಿ ಬೆಲ್ಟ್ ಆಗ್ಲಿ, ಸೇಫ್ಟಿ ಗ್ಲೌಸ್ ಆಗ್ಲಿ, ಹೆಲ್ಮೆಟ್ ಮತ್ತೆ ಶೂಸ್ ಎಲ್ಲ ಧರಿಸಿದಾರ ಚೆಕ್ ಮಾಡ್ತೀವಿ. ಅದರಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ 11 kV ಡಿಟೆಕ್ಟರ್ ಅಂತ ಒಂದು ಕೊಟ್ಟಿದ್ದಾರೆ. ಅದನ್ನ ಪ್ರತಿಯೊಬ್ರು ಧರಿಸ್ಕೊಳ್ಳೇಬೇಕು ಅಂತ ನಾವು ಎಲ್ಲರಿಗೂ ಹೇಳ್ತೀವಿ. ಹಾಗೆ ಧರಿಸಿದಾರ ಅಂತ ಕೂಡ ನಾವು ಚೆಕ್ ಮಾಡ್ತೀವಿ. ಅದು ಏನಂದ್ರೆ ನಾವು ಲೈನ್ ಹತ್ರ ಹೋದ ತಕ್ಷಣ ಅದ್ರಲ್ಲಿ ಏನಾದ್ರೂ ಕರೆಂಟ್ ಇದ್ರೆ ಆ ಸೇಫ್ಟಿ ಡಿಟೆಕ್ಟರ್ ತಕ್ಷಣ ಬೀಪ್ ಸೌಂಡ್ ನ ಮಾಡುತ್ತೆ. ಅದರಿಂದಾನೇ ಅವ್ರಿಗೆ ತಕ್ಷಣ ಗೊತ್ತಾಗುತ್ತೆ ಆ ಲೈನ್ ಅಲ್ಲಿ ಕರೆಂಟ್ ಇದೆ, ನಾನು ಈಗ ತಕ್ಷಣ ಇದನ್ನ ನಾವು ಕೆಲಸ ಮಾಡಬಾರ್ದು, ನಾನು ಸೇಫ್ಟಿ ಮಾಡ್ಕೋಬೇಕು ಅಂತ ಮೊದಲನೇ ಇದು. ಈ ಎಲ್ಲಾ ಇದನ್ನ ನಾವು ಚೆಕ್ ಮಾಡೋದಲ್ದೆ ಪ್ರತಿ ದಿನ ಅವರಿಗೆ ಸೇಫ್ಟಿಯಾಗಿ ಹೇಗಿರ್ಬೇಕು ಅನ್ನೋ ಅವೇರ್ನೆಸ್ ಕೂಡ ನಾವು ಮೂಡಿಸ್ತೀವಿ. ವಿದ್ಯುತ್ ಸರಬರಾಜುದಾರರು ವಿದ್ಯುತ್ ಪರಿವೀಕ್ಷಣಾಲಯದ ತತ್ವಗಳನ್ನು ಪರಿಪಾಲಿಸಿ ವಿದ್ಯುತ್ ಸುರಕ್ಷತೆಯಲ್ಲಿ ಮಾದರಿಯಾಗಬೇಕು. ವಿದ್ಯುತ್ ಸುರಕ್ಷತಾ ಮಾರ್ಗಸೂಚಿಗಳನ್ನು ಪಾಲಿಸಿ ಜೀವವನ್ನು ಕಾಪಾಡಬೇಕು. ಎಚ್ಚರಿಕೆಯಿಂದ ವಿದ್ಯುತ್ ಸರಬರಾಜು ಮಾಡಿದರೆ ಸುರಕ್ಷಿತ ಜೀವನಕ್ಕೆ ನಾಂದಿಯಾಗಲಿದೆ. ವಿದ್ಯುತ್ ಜೊತೆ ಆಟ ಬೇಡ, ಸುರಕ್ಷತೆಯೇ ಮೊದಲ ಹೆಜ್ಜೆಯಾಗಲಿ. ಲಿಫ್ಟ್, ಎಸ್ಕಲೇಟರ್ ಮತ್ತು ಪ್ಯಾಸೆಂಜರ್ ಕನ್ವೇಯರ್ ಸುರಕ್ಷತೆಯ ಬಗ್ಗೆ ಪಾಲಿಸಬೇಕಾದ ಕ್ರಮಗಳು. ಇಂದಿನ ಆಧುನಿಕ ಜೀವನ ಪದ್ಧತಿಯಲ್ಲಿ 3-4 ಅಂತಸ್ತಿನ ಮನೆಗಳಲ್ಲೂ ಸಹ ಲಿಫ್ಟ್ ಅಳವಡಿಸುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಲಿಫ್ಟ್ ಎನ್ನುವುದು ಎಲ್ಲಾ ಕಟ್ಟಡಗಳಲ್ಲಿ ಜನರನ್ನು ಅಥವಾ ಸಾಮಗ್ರಿಗಳನ್ನು ಸುಲಭವಾಗಿ ಸಾಗಿಸಲು ಮತ್ತು ಹಿರಿಯರು, ವೃದ್ಧರು, ಅಂಗವಿಕಲರು, ಮಕ್ಕಳ ಮೆಚ್ಚಿನ ಯಾಂತ್ರಿಕ ಸಾಧನವಾಗಿ ದೈನಂದಿನ ಜೀವನದ ಭಾಗವಾಗಿದೆ. ಕರ್ನಾಟಕ ಲಿಫ್ಟ್, ಎಸ್ಕಲೇಟರ್ ಮತ್ತು ಪ್ಯಾಸೆಂಜರ್ ಕನ್ವೇಯರ್ ಕಾಯ್ದೆ 2012 ಮತ್ತು ನಿಯಮಗಳು 2015ರ ಪ್ರಕಾರ ಎಲ್ಲಾ ಗ್ರಾಹಕರು ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಿಂದ ಅನುಮೋದಿತ ಲಿಫ್ಟ್ ಕಂಪನಿಯಿಂದ ಮಾತ್ರ ಲಿಫ್ಟ್ ಅಳವಡಿಸಿಕೊಳ್ಳಲು ವಿನಂತಿಸಲಾಗಿದೆ. ನಕಲಿ ಲಿಫ್ಟ್ ಕಂಪನಿಗಳ ಹಾವಳಿ ತಡೆಗಟ್ಟಲು ಮತ್ತು ಜನರ ಸುರಕ್ಷತೆಗಾಗಿ ಲಿಫ್ಟ್ ಅಳವಡಿಸುವ ಮುನ್ನ ಲಿಫ್ಟ್ ಚಾಲನೆ ಪರವಾನಗಿ ಪಡೆಯುವುದು ಕಡ್ಡಾಯವೆಂಬ ನಿಯಮವಿರುತ್ತದೆ. ಆದರೂ ಸಹ ಅದೆಷ್ಟೋ ಗ್ರಾಹಕರು ಕಡಿಮೆ ಗುಣಮಟ್ಟದ ಲಿಫ್ಟ್ ಹಾಕಿಸಿಕೊಂಡು ಪರಿತಪಿಸುವುದು ಹಾಗೂ ಲಿಫ್ಟ್ ಅಪಘಾತದಿಂದ ಪ್ರಾಣ ಕಳೆದುಕೊಂಡ ಪ್ರಕರಣಗಳು ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಲಿಫ್ಟ್ಗಳನ್ನ ಬಳಸಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹರಿಬರಿಯಲ್ಲಿ ಲಿಫ್ಟ್ ಅನ್ನು ಹತ್ತಕ್ಕೆ ಹೋಗಬಾರ್ದು. ಕೆಲವೊಂದ್ಸಲ ಡೋರ್ ಸೇಫ್ಟಿ ಫೇಲ್ ಆಗಿದ್ರೆ ಡೋರ್ ಓಪನ್ ಆಗುತ್ತೆ, ಲಿಫ್ಟ್ ಕಾರ್ ಬಂದಿರಲ್ಲ, ನಾವು ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಂಪ್ಲೀಟ್ ಡೋರ್ ಓಪನ್ ಆಗಿ ನಾವು ಕಾರು ಒಳಗಡೆ ಲೈಟ್ ಕಂಡ್ಮೇಲೆ ಮಾತ್ರ ನಾವು ಒಳಗಡೆ ಹೋಗ್ಬೇಕು. ಒಂದೇದು. ಎರಡನೇದು, ಯೂಶಲಿ ಲಿಫ್ಟ್ ಅಲ್ಲಿ ನಾವು ಮೂವ್ ಆಗುವಾಗ ಸಪ್ಲೈ ಅಥವಾ ಎಲೆಕ್ಟ್ರಿಸಿಟಿ ಫೇಲ್ ಆಗುತ್ತೆ. ಫೇಲ್ ಆದ ತಕ್ಷಣ ನಾವು ಪ್ಯಾನಿಕ್ಗೆ ಒಳಪಡಬಾರ್ದು. ಎಲ್ಲಾ ಲಿಫ್ಟ್ಗಳಲ್ಲೂ ನಾವು ARD ಅಂತ ಇರುತ್ತೆ, ಆಟೋ ರೆಸ್ಕ್ಯೂ ಡಿವೈಸ್ ಅಂತ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಸಪ್ಲೈ ಹೋದ ತಕ್ಷಣ ಬ್ಯಾಟ್ರಿ ಮೇಲೆ ಆಪರೇಟ್ ಆಗಿ ಇಮಿಡಿಯೇಟ್ ನಿಯರೆಸ್ಟ್ ಫ್ಲೋರಿಗೆ ಬಂದು ಡೋರ್ ಓಪನ್ ಆಗಿ ಇರುತ್ತೆ. ಸೊ ಆರಾಮಾಗಿ ನಾವು ಹೊರಗಡೆ ಬರ್ಬೋದು. ಇನ್ ಕೇಸ್ ಅದು ಆಗ್ಲಿಲ್ಲ ಅಂದ್ರೆ ಒಳಗಡೆ ಬೆಲ್ ಇರುತ್ತೆ, ಕ್ಯಾಮ್ರಾಗಳು ಅಳವಡಿಸಿರ್ತಾರೆ, ಫೋನ್ ಇರುತ್ತೆ. ಆ ಫೋನ್ ಅನ್ನ ಡೈಲ್ ಮಾಡಿದ ತಕ್ಷಣ ಸಂಬಂಧಪಟ್ಟ ಊರಿಗೆ ಹೋಗುತ್ತೆ, ಅವ್ರು ಬಂದು ನಿಮ್ಗೆ ರೆಸ್ಕ್ಯೂ ಮಾಡ್ತಾರೆ. ಸೊ ಲಿಫ್ಟ್ ಅಲ್ಲಿ ಹಂಗಾದಾಗ ಪ್ಯಾನಿಕ್ ಆಗಬಾರ್ದು. ಇನ್ನೊಂದು ಪ್ರಮುಖವಾದ ವಿಷಯ ಅಂದ್ರೆ ಚಿಕ್ಕ ಮಕ್ಕಳು, ಆಮೇಲೆ ತುಂಬಾ ಏಜ್ ಆದವರಾಗ್ಲಿ, ಸೀನಿಯರ್ ಸಿಟಿಜನ್ಸ್ಗೆ ಅವರೊಬ್ಬರಿಗೆ ಲಿಫ್ಟ್ ಅಲ್ಲಿ ಹೋಗೋಕೆ ಅಲೋ ಮಾಡಬೇಡಿ. ಆದಷ್ಟು ಜೊತೆಗಿದ್ದು ಹಿರಿಯರು ಜೊತೆಗಿದ್ದು ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವರಿಗೆ ಅಕಂಪನಿ ಮಾಡಬೇಕು. ಇಲ್ಲಾಂದ್ರೆ ಮಕ್ಕಳು ಮತ್ತೆ ಹಿರಿಯರು ಪ್ಯಾನಿಕ್ ಆಗುವ ಚಾನ್ಸಸ್ ಇರುತ್ತೆ. ಅದರಿಂದ ದುರ್ಘಟನೆಗಳು ಸಂಭವಿಸುತ್ತವೆ. ಲಿಫ್ಟ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು.
ಲಿಫ್ಟ್ನಲ್ಲಿರುವ ಸಾಮರ್ಥ್ಯದ ಮಿತಿಗಿಂತ ಹೆಚ್ಚು ಜನ ಅಥವಾ ತೂಕವನ್ನು ಒಯ್ಯಬಾರದು. ಓವರ್ಲೋಡ್ ಮಾಡಬಾರದು. ಭೂಕಂಪ, ಬೆಂಕಿ ಅವಘಡಗಳ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಯಾವತ್ತೂ ಲಿಫ್ಟ್ ಬಳಸಬೇಡಿ. ಮಕ್ಕಳು ಲಿಫ್ಟ್ ಅನ್ನು ಪ್ರವೇಶಿಸುವಾಗ ದೊಡ್ಡವರು ಜೊತೆಯಲ್ಲಿ ಇದ್ದು ಮಕ್ಕಳ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ಲಿಫ್ಟ್ನಲ್ಲಿ ಸಿಲುಕಿಕೊಂಡರೆ ಏನು ಮಾಡಬೇಕು? ಆತಂಕಕ್ಕೆ ಒಳಗಾಗಬೇಡಿ. ಗಾಬರಿಯಾಗದೆ ಶಾಂತವಾಗಿರಿ. ಲಿಫ್ಟ್ನಲ್ಲಿರುವ ಎಮರ್ಜೆನ್ಸಿ ಅಲಾರಾಂ ಬಟನ್ ಒತ್ತಿ. ಸಹಾಯಕ್ಕೆ ಕರೆ ಮಾಡಿ. ಲಿಫ್ಟ್ನಲ್ಲಿರುವ ಇಂಟರ್ಕಾಮ್ ಅಥವಾ ನಿಮ್ಮ ಮೊಬೈಲ್ ಫೋನ್ ಮೂಲಕ ಸೆಕ್ಯೂರಿಟಿ ಗಾರ್ಡ್ ಅಥವಾ ನಿರ್ವಾಹಕರಿಗೆ ತಕ್ಷಣ ಮಾಹಿತಿ ನೀಡಿ. ಬಾಗಿಲು ಬಲವಂತವಾಗಿ ತೆರೆಯಬೇಡಿ. ತಜ್ಞರ ಸಹಾಯಕ್ಕಾಗಿ ಕಾಯಿರಿ. ಸುರಕ್ಷಿತ ವಿದ್ಯುತ್, ಸುರಕ್ಷಿತ ಜೀವನ. ನಿರ್ಲಕ್ಷ್ಯ ಬೇಡ, ಸುರಕ್ಷತೆ ಬೇಕು. ಎಚ್ಚರಿಕೆಯಿಂದ ವಿದ್ಯುತ್ ಬಳಸಿ, ಅಪಘಾತಗಳಿಂದ ದೂರವಿರಿ ಎಂದು ವಿದ್ಯುತ್ ಪರಿವೀಕ್ಷಣಾಲಯ ಸರ್ವರಿಗೂ ಮಾಡುತ್ತದೆ. ವೀಕ್ಷಕರೇ, ಸುರಕ್ಷಿತ ವಿದ್ಯುತ್ ಬಳಕೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅವಘಡಗಳನ್ನ ತಪ್ಪಿಸಿ ಸುರಕ್ಷಿತ ಸಮಾಜ